ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಟನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಆಗಲಿಟ್ಕೊಂಡು ಅದಕ್ಕೆ 3 ಇಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಪಲಾವ್ ಸ್ಪೈಸಸ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೇ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಎಣ್ಣೆಯಲ್ಲಿ ಪಲಾವ್ ಸ್ಪೈಸಸ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಅದು ಫ್ರೈ ಆಗಬೇಕು. ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಚೆನ್ನಾಗಿ 1, 2, 3, 4 ಮಿನಿಟ್ಸ್ ಚೆನ್ನಾಗಿ ನಾವು ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆದಷ್ಟು ಬಿರಿಯಾನಿ ಘಮ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ 350 ಗ್ರಾಮಷ್ಟು ಮಟನ್ನ ತೊಗೊಂಡಿದ್ದೀನಿ. ಮಟನ್ನ ಹಾಕ್ಕೊತಾ ಇದ್ದೀನಿ. ಮಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಇದಕ್ಕೆ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಚೆನ್ನಾಗಿ 3 to 4 ಮಿನಿಟ್ಸ್ ಇದನ್ನು ಫ್ರೈ ಆಗಲು ಬಿಡ್ತೀನಿ. ಮಟನ್ನು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ 3 to 4 ಮಿನಿಟ್ಸ್ ಆಗಿದೆ. ಯಾವ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಇದು ಇನ್ನೊಂದು 2 ಮಿನಿಟ್ಸ್ ಫ್ರೈ ಆಗಲಿ. ಅಷ್ಟೊತ್ತಲ್ಲಿ ನಾನು ಒಂದು ಗ್ರೀನ್ ಮಸಾಲಾನ ರುಬ್ಕೊಂಡ್ಬರ್ತೀನಿ. 4 ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ಸ್ವಲ್ಪ ಕಾಯಿ, 1 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಫೈನ್ ಪೇಸ್ಟಾಗಿ ರುಬ್ಕೊಂಡು ಇವಾಗ ನೋಡಿ 1 2 ಮಿನಿಟ್ಸ್ ಆಗಿದೆ. ನಾನು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕದು. ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗೋ ಥರ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ನೋಡಿ 1 2 3 ಮಿನಿಟ್ಸ್ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆಗಿದೆ. ಇವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರದ್ದು ಫ್ರೇಗ್ನೆನ್ಸ್ ಎಲ್ಲ ಹೋದರೆ ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಗ್ರೀನ್ ಮಸಾಲ ರುಬ್ಕೊಂಡಿದ್ವಲ್ಲ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊತೀನಿ. ಏಕೆಂದರೆ ಬಿರಿಯಾನಿಗೆ ಇದು ಮಸಾಲದ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮಟನ್ ಬೇಯಲು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಇಲ್ಲಿ ಒಂದು 3 ವಿಷಲ್ನ ಅಂತಿದ್ದೀನಿ. ಯಾಕಂದರೆ ಇದು ಎಳೆ ಮಟನ್ ಆಗಿರೋದ್ರಿಂದ 3 ವಿಷಲ್ ಆದರೆ ಸಾಕು. ನೀವು ಬಲ್ಕಿರೋ ಮಟನ್ ಆಗಿತ್ತು ಅಂದರೆ ಒಂದು 4 to 5 ವಿಷಲ್ ಆದರೂ ಒಡಿಸ್ಕೊಬೇಕು. ಕಡೆ ವಿಷಲ್ ಬರೋಷ್ಟರೊಳಗೆ ನಾನು ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆಂದು ಹಾಕ್ಕೊತೀನಿ. ಒಂದು 15 ಮಿನಿಟ್ಸ್ ನೆನೆ ಹಾಕ್ಕೊಂಡ್ರೆ ಸಾಕು. ಇಷ್ಟೊತ್ತಲ್ಲಿ ಮಟನ್ನು ಕೂಡ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಮಟನ್ನು. ಇವಾಗ ನಾನು ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ಚೆಕ್ ಮಾಡ್ಕೊಂಡು ಕೈಯಲ್ಲಿ ಮುಟ್ಟು ನೋಡಿ ಚೆಕ್ ಮಾಡ್ಕೊಂಡ್ರೇ ನಮಗೆ ಗೊತ್ತಾಗೋದು. ಇಲ್ಲ ಅಂದರೆ ಮಟನ್ ಗೊತ್ತೇ ಆಗೋಲ್ಲ. ಮಟನ್ನು ಸುಧಾ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ನೆನೆಸಿಟ್ಟಿರೋಂಥ ಬಾಸುಮತಿ ಅಕ್ಕಿ, ಸ್ವಲ್ಪ ಜೀರಾ ರೈಸ್ನ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಹುರ್ಕೊತಿದ್ದೀನಿ. ಹುರ್ಕೊಂಡಾದಮೇಲೆ ಅದಕ್ಕೆ ನಾವು ಒಂದು ಸೈಡಲ್ಲಿ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ 1-2 ಕುದಿ ಚೆನ್ನಾಗಿ ಬರಬೇಕು. ಕುದಿ ಬಂದ್ರೇ ಬಿರಿಯಾನಿ ಹುಡಿಯಾಗಿ ಆಗೋದು. ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಬಿರಿಯಾನಿ. ಅದಕ್ಕೆ ನಾನು ಇಲ್ಲಿ ಬಿಸಿ ನೀರು ಹಾಕ್ಕೊಂಡಾದ್ಮೇಲೆ 1-2-3 ಕುದಿ ಬರ್ಸ್ಕೊತಿದ್ದೀನಿ. ಇವಾಗ ನಾವು ಆವಾಗಲೇ ಮಟನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ವಿ ಅಲ್ವಾ. ಇವಾಗ ರೈಸಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಂಡು ಇವಾಗ ನಾನು ಕ್ಲೋಸ್ ಮಾಡಿಕೊಂಡು 1-2 ವಿಷಲ್ ಹೊಡಿಸ್ತೀನಿ ಅಷ್ಟೇ. ನಿಮಗೆ ಒಂದೇ ಸಾಕು ಅಂದರೆ ಒಂದೇ ಹೊಡಿಸ್ಕೊಳ್ಳಿ. ಈ ವಿಷಲ್ ಹಾಕೋಕ್ಕಿಂತ ಮುಂಚೆ ನಿಂಬೆಹಣ್ಣು ಇತ್ತು ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಖಾಲಿ ಆಗಿತ್ತು, ಹಂಗಾಗಿ ಆಗಿರಲಿಲ್ಲ. ನೋಡಿ ಇವಾಗ ವಿಷಲ್ ಎಲ್ಲ ಹೋಗಿದೆ. ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ಬಿರಿಯಾನಿ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಮಟನ್ ಬಿರಿಯಾನಿ. ಸೂಪರ್ ಅಂದರೆ ಸಖತ್ತಾಗಿತ್ತು ಮಟನ್ ಬಿರಿಯಾನಿ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.